ನಮಸ್ಕಾರ ಸ್ನೇಹಿತರೆ, ಯಜುಮಂಜರಿಗೆ ಸ್ವಾಗತ. ಈ ಒಂದು ಅವಧಿಯಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ 10 ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಒಂದು ಪ್ರಶ್ನೋತ್ತರಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗಿದೆ. ಇದೇ ರೀತಿಯಾಗಿ ಪ್ರತಿ ಅವಧಿಯಲ್ಲಿ 10 ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ ಏನಿದೆ, ಈ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಲೇಜ್ ಅಕೌಂಟು ಮತ್ತು PDO ಈ ಥರ SD FD ಈ ಥರ ಇನ್ನೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ. ಈ ಎಲ್ಲ ಪರೀಕ್ಷೆಗಳ ಬಗ್ಗೆ ಈ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿ ಪ್ರತಿ ಒಂದು ಅವಧಿಯಲ್ಲಿ 10 ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಈ ಅವಧಿಯಲ್ಲಿ ಪ್ರಥಮ ಈ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಮೊದಲನೇ ಪ್ರಶ್ನೆ, ಪಕ್ಷಾಂತರ ನಿಷೇಧದ ಒಂದು ಕುರಿತು ಹೇಳುವ ಸಂವಿಧಾನದ ತಿದ್ದುಪಡಿ ಯಾವುದಂತಿದೆ? ಆಪ್ಷನ್ 1 52, ಆಪ್ಷನ್ 2 51, ಆಪ್ಷನ್ 3 55, ಆಪ್ಷನ್ 4 50. ನೋಡಿ, ಈ ಪಕ್ಷಾಂತರ ನಿಷೇಧದ ಕುರಿತು ತಿದ್ದುಪಡಿ ಹೇಳುವ ಒಂದು ತಿದ್ದುಪಡಿ ಯಾವುದಪ್ಪ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 52ನೇ ವಿಧಿ ಈ ಒಂದು ತಿದ್ದುಪಡಿ ಪಕ್ಷಾಂತರ ನಿಷೇಧದ ಬಗ್ಗೆ ತಿದ್ದುಪಡಿಯನ್ನು ತಿಳಿಸ್ತದೆ. ಹಾಗಾದರೆ ಈ ಒಂದು 52ನೇ ವಿಧಿ ಪಕ್ಷಾಂತರ ತಿದ್ದುಪಡಿ ಇದೆ, ಇದರ ಬಗ್ಗೆ ತಿಳಿದುಕೊಳ್ಳೋದಾದರೆ, ಈ ಒಂದು ಪಕ್ಷಾಂತರ ಪಿಡುಗನ್ನು ತಡೆಗಟ್ಟುವ ಸಲುವಾಗಿ ಸಂವಿಧಾನದ 52ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಹಾಗಾದರೆ ಈ ಒಂದು ತಿದ್ದುಪಡಿ ಇದೆ ಎಷ್ಟರಲ್ಲಿ ಮಾಡ್ತಾರಪ್ಪ ಅಂದರೆ 1985ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಈ ತಿದ್ದುಪಡಿ 1985ರಲ್ಲಿ ಈ ಒಂದು ತಿದ್ದುಪಡಿ ಮಾಡ್ತಾರೆ. ಹಾಗಾದರೆ ಯಾವ ಸರ್ಕಾರದ ಯಾರ ಒಂದು ಅಧಿಕಾರಾವಧಿಯಲ್ಲಿ ಈ ಒಂದು ತಿದ್ದುಪಡಿ ಮಾಡ್ತಾರಪ್ಪ ಅಂದರೆ ರಾಜೀವ್ ಗಾಂಧಿಯವರ ಒಂದು ಅಧಿಕಾರಾವಧಿಯಲ್ಲಿ. ನೋಡ್ಬೋದು ನೀವು, ರಾಜೀವ್ ಗಾಂಧಿಯವರ ಒಂದು ಅಧಿಕಾರಾವಧಿಯಲ್ಲಿ ಈ ಒಂದು 52ನೇ ತಿದ್ದುಪಡಿಯನ್ನು ಪಕ್ಷಾಂತರ ನಿಷೇಧ ಬಗ್ಗೆ 52ನೇ ತಿದ್ದುಪಡಿ ಮೂಲಕ ಮಾಡ್ತಾರೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ನೇತೃತ್ವದಲ್ಲಿ ಪಕ್ಷಾಂತರ ನಿಷೇಧ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆ ಏನಿದೆ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಪಕ್ಷಾಂತರವನ್ನು ನಿಷೇಧಿಸುತ್ತದೆ. ನೋಡ್ಬೋದು ನೀವು, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಏನಿದೆ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಒಂದು ಇದು ಪಕ್ಷಾಂತರವನ್ನು ನಿಷೇಧಿಸುತ್ತದೆ. ಇನ್ನು ಈ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ ಹೊಸದಾಗಿ 10ನೇ ಅನುಸೂಚಿಯನ್ನು ಸಹ ಸೇರ್ಪಡೆ ಮಾಡಲಾಗಿದೆ. 10ನೇ ಅನುಸೂಚಿ ಏನಿದೆ, ಈ ಒಂದು 10ನೇ ಅನುಸೂಚಿ ಸಹ ಸೇರ್ಪಡೆ ಮಾಡಲಾಗಿದೆ ಈ 52ನೇ ವಿಧಿ ತಿದ್ದುಪಡಿ ಮೂಲಕ. ನೋಡಿ, 52ನೇ ವಿಧಿ ತಿದ್ದುಪಡಿ ಮೂಲಕ 10ನೇ ಅನುಸೂಚಿಯನ್ನು ಸಹ ಸೇರ್ಪಡೆ ಮಾಡಲಾಗಿದೆ. ಇನ್ನು ಇದರಲ್ಲಿ 51ನೇ ವಿಧಿ ನೋಡ್ಬೋದು ನೀವು. 51ನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತದಪ್ಪ ಅಂದರೆ, ಈ ಒಂದು ನಾಗಾಲ್ಯಾಂಡ್ ಇರ್ಬೋದು, ಅರುಣಾಚಲ ಪ್ರದೇಶ, ಮೇಘಾಲಯ, ಮಿಜೋರಾಮ್ ಈ ಒಂದು ರಾಜ್ಯಗಳಿಗೆ ಪರಿಶಿಷ್ಟ ಪಂಗಡಗಳಿಗೆ ಲೋಕಸಭೆಯಲ್ಲಿ ಮೀಸಲಾತಿ ಒಂದು ಸ್ಥಾನವನ್ನು ನೀಡಬೇಕಂತೇಳಿ ಈ ಒಂದು 51ನೇ ವಿಧಿ ತಿದ್ದುಪಡಿ ತಿಳಿಸ್ತದೆ. ನೀವು ಈ ಒಂದು 51ನೇ ತಿದ್ದುಪಡಿ ಏನಿದೆ, ಇದು ತಿದ್ದುಪಡಿ ಇದು ಯಾವ ರಾಜ್ಯಗಳಂದರೆ ನಾಗಾಲ್ಯಾಂಡ್ ಆಗಿರ್ಬೋದು ಮತ್ತು ಅರುಣಾಚಲ ಪ್ರದೇಶ ಮತ್ತು ಈ ಒಂದು ಮೇಘಾಲಯ, ಇನ್ನೊಂದು ಮಿಜೋರಾಮ್, ಈ ಒಂದು ರಾಜ್ಯಗಳಿಗೆ ಪರಿಶಿಷ್ಟ ಪಂಗಡಗಳಿಗೆ ಲೋಕಸಭೆಯಲ್ಲಿ ಸ್ಥಾನವನ್ನು ಮೀಸಲಾತಿ ನೀಡಲಿ ಈ ಒಂದು 51ನೇ ತಿದ್ದುಪಡಿ ಮೂಲಕ ಸೇರಿಸಲಾಗ್ತದೆ. ಮತ್ತು ಈ ಒಂದು 51ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಆಯಿತಪ್ಪ ಅಂದರೆ 1984ರಲ್ಲಿ ಈ ಒಂದು 51ನೇ ತಿದ್ದುಪಡಿ ಆಗ್ತದೆ. ನೋಡಿ, 1984ರಲ್ಲಿ 51ನೇ ತಿದ್ದುಪಡಿ ಆಗ್ತದೆ. ಈ ಒಂದು ಅದೇ ರೀತಿಯಾಗಿ ಈ ನಾಗಾಲ್ಯಾಂಡ್ ಮತ್ತು ಮೇಘಾಲಯಗಳಿಗೆ, ಈ ಎರಡೂ ರಾಜ್ಯಗಳಿಗೆ ವಿಧಾನಸಭೆಗಳಲ್ಲಿಯೂ ಸಹ ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನವನ್ನು ಮೀಸಲಾತಿ ನೀಡಲಾಯಿತು. ಈ ಒಂದು 51ನೇ ತಿದ್ದುಪಡಿ ಮೂಲಕ ಈ ಒಂದು ನಾಗಾಲ್ಯಾಂಡ್ ಮತ್ತು ಈ ಒಂದು ಮೇಘಾಲಯ ಇದೆ, ಈ ಒಂದು ಎರಡೂ ರಾಜ್ಯಗಳಿಗೆ ವಿಧಾನಸಭೆಗಳಲ್ಲಿಯೂ ಸಹ ಪರಿಶಿಷ್ಟ ಪಂಗಡಗಳಿಗೆ ವಿಶೇಷ ಒಂದು ಸ್ಥಾನಮಾನವನ್ನು
ನೀಡಲಾಗ್ತದೆ ಈ ಒಂದು 51ನೇ ತಿದ್ದುಪಡಿ ಮೂಲಕ. ಹಾಗಾದರೆ ಇಲ್ಲಿ 55ನೇ ತಿದ್ದುಪಡಿ ಇದೆ. ಈ ಒಂದು 55ನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಹೇಳ್ತದೆ? ಇಲ್ಲಿ ಈ ಒಂದು 55ನೇ ತಿದ್ದುಪಡಿ ಮೂಲಕ ಈ ಒಂದು ನೋಡೋದಾದರೆ ಇದು 1986ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. 55ನೇ ತಿದ್ದುಪಡಿ ಏನಿದೆ ಇದನ್ನು 1986ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸಂವಿಧಾನದ 371H ವಿಧಿಯನ್ನು ನೋಡಿರ್ಬೋದು ನೀವು. 371H ಈ ಏನು ವಿಧಿ ಇದೆ ಈ ಒಂದು ವಿಧಿಯನ್ನು ಈ 55ನೇ ತಿದ್ದುಪಡಿ ಮೂಲಕ ಈ 371H ವಿಧಿಯನ್ನು ಸೇರಿಸ್ತಾರೆ. ನೋಡುವುದು ನೀವು ಈ 55ನೇ ತಿದ್ದುಪಡಿ ಮೂಲಕ 371H ವಿಧಿಯನ್ನು 1986ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಮತ್ತು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಕಾನೂನು ಮತ್ತು ಶಿಸ್ತು ಪಾಲನೆಗೆ ಸಂಬಂಧಿಸಿದಂತೆ ಅರುಣಾಚಲ ಪ್ರದೇಶದ ರಾಜ್ಯಪಾಲರಿಗೆ ವಿಶೇಷ ಒಂದು ಜವಾಬ್ದಾರಿಯನ್ನು ಸಹ ನೀಡಲಾಗ್ತದೆ. ನೋಡುವ ನೀವು ಏನು ಅರುಣಾಚಲ ಪ್ರದೇಶದ ರಾಜ್ಯಪಾಲರಿಗೆ ಕಾನೂನು ಮತ್ತು ಶಿಸ್ತು ಪಾಲನೆಗೆ ಸಂಬಂಧಿಸಿದಂತೆ ವಿಶೇಷ ಜವಾಬ್ದಾರಿಯನ್ನು ನೀಡಲಾಗ್ತದೆ ಈ ಒಂದು 55ನೇ ತಿದ್ದುಪಡಿ ಮೂಲಕ. ಮತ್ತು ಇದರ ಬಗ್ಗೆ ಹೇಳೋದಾದರೆ ಈ ಒಂದು ತಿದ್ದುಪಡಿ ಅರುಣಾಚಲ ಪ್ರದೇಶ ಏನು ರಾಜ್ಯ ಇದೆ ಈ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು 30ಕ್ಕಿಂತ ಕಡಿಮೆ ಇರುವಂತಿಲ್ಲ ಅಂತೇಳಿ ಈ ಒಂದು ಕಾಯ್ದೆ ತಿದ್ದುಪಡಿ ತಿಳಿಸ್ತದೆ, ಸ್ಪಷ್ಟಪಡಿಸುತ್ತದೆ. ಅದೇ ರೀತಿಯಾಗಿ ಈ ಅರುಣಾಚಲ ಪ್ರದೇಶ ಏನು ರಾಜ್ಯ ಇದೆ ಈ ಒಂದು ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಧಾನಸಭಾ ಸದಸ್ಯರ ಸಂಖ್ಯೆ 30ಕ್ಕಿಂತ ಕಡಿಮೆ ಇರಬಾರ್ದು ಅಂತೇಳಿ ಸ್ಪಷ್ಟಪಡಿಸುತ್ತದೆ. ಇನ್ನು ಇಲ್ಲಿ 50ನೇ ವಿಧಿ ನೋಡ್ಬೋದು ನೀವು. ಈ 50ನೇ ವಿಧಿ ಯಾವುದ್ರ ಬಗ್ಗೆ ಹೇಳಿಕೊಡ್ತದಪ್ಪ ಅಂದರೆ ಇಲ್ಲಿ ಇದರ ಒಂದು ಪಕ್ಷಾಂತರ ನಿಷೇಧದ ಕುರಿತು ತಿಳಿಸುವ ಒಂದು ತಿದ್ದುಪಡಿ ಯಾವುದಪ್ಪ ಅಂದರೆ 51 ರೈಟ್ ಆನ್ಸರ್. ಈ ಒಂದು 50ನೇ ವಿಧಿ ನೋಡೋದಾದರೆ 50ನೇ ವಿಧಿ ನೋಡೋಣ ಇವಾಗ. ಈ ಒಂದು 50ನೇ ವಿಧಿ ಇಲ್ಲಿ ನೋಡೋಣ. 50ನೇ ವಿಧಿ ನೋಡೋಣ ಇಲ್ಲಿ. ಹಾಗಾದರೆ ಈ ಒಂದು 50ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಈ ಒಂದು 50ನೇ ವಿಧಿ ಏನಿದೆ ಇದು 33ನೇ ವಿಧಿಯಲ್ಲಿ ಬದಲಾವಣೆಗೆ ತರುವ ಮೂಲಕ ಸೇನಾಪಡೆ ಮತ್ತು ಟೆಲಿಕಮ್ಯುನಿಕೇಷನ್ ಏನಿದೆ ಈ ಒಂದು ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಉದ್ಯೋಗಿಗಳೇನಿರ್ತಾರೆ ಅವರಿಗೆ ಮೂಲಭೂತ ಹಕ್ಕುಗಳನ್ನು ನಿಯಂತ್ರಿಸುತ್ತದೆ ಅಥವಾ ರದ್ದುಗೊಳಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿದೆ. ಏನು ಈ ಒಂದು 50ನೇ ವಿಧಿ ಏನಿದೆ 33ನೇ ವಿಧಿ ಬದಲಾವಣೆ 33ನೇ ವಿಧಿಯಲ್ಲಿ ಈ ಒಂದು 33ನೇ ವಿಧಿಯಲ್ಲಿ ಬದಲಾವಣೆ ತರುವ ಮೂಲಕ 50ನೇ ತಿದ್ದುಪಡಿ ಏನು ಹೇಳ್ತದಪ್ಪ ಅಂದರೆ 33ನೇ ವಿಧಿಯಲ್ಲಿ ಬದಲಾವಣೆ ತರುವ ಮೂಲಕ ಸೇನಾಪಡೆ ಮತ್ತು ಟೆಲಿಕಮ್ಯುನಿಕೇಷನ್ ಏನಿದೆ ಅದರ ಒಂದು ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಉದ್ಯೋಗಿಗಳಿಗೆ ಮೂಲಭೂತ ಹಕ್ಕುಗಳನ್ನು ನಿಯಂತ್ರಿಸುತ್ತದೆ ಅಥವಾ ಒಂದು ರದ್ದುಗೊಳಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡುತ್ತದೆ ಇದು. ಹಾಗಾದರೆ ಈ ಒಂದು 50ನೇ ತಿದ್ದುಪಡಿ ಏನಿದ್ದಾರೆ ಯಾವ ವರ್ಷದಲ್ಲಿ ಇದನ್ನು ತಿದ್ದುಪಡಿ ಮಾಡ್ತಾರಪ್ಪ ಅಂದರೆ 1984ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. 1984ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ನೋಡು ನೀವು ಈ ಒಂದು ತಿದ್ದುಪಡಿಯನ್ನು 1984ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಮತ್ತು 33ನೇ ವಿಧಿಯಲ್ಲಿ ಈ ಒಂದು ಬದಲಾವಣೆ ತರುವ ಮೂಲಕ ಸೇನಾ ಒಂದು ಪಡೆ ಏನಿರ್ತದೆ ಆ ಒಂದು ಸೇನಾಪಡೆ ಆಗಿರ್ಬೋದು ಟೆಲಿಕಮ್ಯುನಿಕೇಷನ್ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂಥ ಉದ್ಯೋಗಿಗಳಿಗೆ ಮೂಲಭೂತ ಹಕ್ಕುಗಳನ್ನು ನಿಯಂತ್ರಿಸುತ್ತದೆ ಅಥವಾ ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಿದೆ. ಹಾಗಾದರೆ ಎರಡನೇ ಪ್ರಶ್ನೆ ನೋಡೋಣ. ಈ ಒಂದು ಎರಡನೇ ಪ್ರಶ್ನೆ ಏನಿದೆಪ್ಪ ಅಂದರೆ ಈ ಎರಡನೇ ಪ್ರಶ್ನೆ ಕೇಂದ್ರ ಮಂತ್ರಿಮಂಡಲ ಏನಿದೆ ಈ ಒಂದು ಕೇಂದ್ರ ಮಂತ್ರಿಮಂಡಲದ ಲೋಕಸಭೆಯ ಒಂದು 15% ಮೀರಿರಬಾರ್ದು ಅಂತೇಳಿ ತಿಳಿಸ್ತದೆ. ನೀವು ನೋಡ್ಬೋದು ಈ ಒಂದು ಏನು ಕೇಂದ್ರ ಸಭೆ ಇದೆ ಈ ಒಂದು ಕೇಂದ್ರ ಮಂತ್ರಿಮಂಡಲ ಏನಿದೆ ಈ ಒಂದು ಕೇಂದ್ರ ಮಂತ್ರಿಮಂಡಲದ ಲೋಕಸಭೆಯು 15% ಮೀರಿರಬಾರ್ದು ಅಂತೇಳಿ ತಿಳಿಸ್ತದೆ. ನೀವು ನೋಡ್ಬೋದು ಕೇಂದ್ರ ಮಂತ್ರಿಮಂಡಲದ ಲೋಕಸಭೆಯ 15% ಮೀರಿರಬಾರ್ದು ಅಂತೇಳಿ ತಿಳಿಸುವ ತಿದ್ದುಪಡಿ ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 91. ಈ ಒಂದು 91 ಸರಿ ಉತ್ತರ ಆಗ್ತದೆ. ಕೇಂದ್ರ ಮಂತ್ರಿಮಂಡಲದ ಲೋಕಸಭೆಯ 15% ಮೀರಿರಬಾರ್ದು ಅಂತೇಳಿ ತಿಳಿಸುವ ಒಂದು ತಿದ್ದುಪಡಿ ಯಾವುದಪ್ಪ ಅಂದರೆ ಅದು 91 ಸರಿಯ ಉತ್ತರ. ಹಾಗಾದರೆ ಇಲ್ಲಿ 100ನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಹೇಳ್ತದೆ ಮತ್ತು 93ನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಹೇಳ್ತದೆ 98ನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಹೇಳ್ತದೆ ಅಂತ ನೋಡೋದಾದರೆ ಇಲ್ಲಿ
ಮೊದಲನೆಯದಾಗಿ 100ನೇ ತಿದ್ದುಪಡಿ ಯಾವುದು, ಈ 91ನೇ ತಿದ್ದುಪಡಿ 91 ಏನಿದೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಈ ಒಂದು 91ನೇ ತಿದ್ದುಪಡಿ ಇದನ್ನು 2003ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. 2003ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಇದು 2004ರಲ್ಲಿ ಜಾರಿಗೆ ಬರ್ತದೆ. ನೋಡಿ, 2003ರಲ್ಲಿ ತಿದ್ದುಪಡಿ ಮಾಡಿ 2004ರಲ್ಲಿ ಜಾರಿಗೆ ಬರ್ತದೆ. ಈ ಒಂದು ಕಾಯ್ದೆ ಏನು ಹೇಳ್ತದಪ್ಪ ಅಂದರೆ, ಸಂವಿಧಾನದ 75 ಮತ್ತು 164ನೇ ವಿಧಿಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರವನ್ನು ನಿರ್ಧರಿಸುತ್ತದೆ. ನೋಡ್ಬೋದು ನೀವು, 75 ಮತ್ತು 164ನೇ ವಿಧಿ ಏನಿದೆ, ಈ ಒಂದು ವಿಧಿಗಳನ್ನು ಒಂದು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರವನ್ನು ನಿರ್ಧರಿಸ್ತದೆ. ನೋಡೋದು ನೀವು, ಈ ಒಂದು 91ನೇ ತಿದ್ದುಪಡಿ ಮೂಲಕ 2003ರಲ್ಲಿ ಈ ಒಂದು ತಿದ್ದುಪಡಿ ಮಾಡ್ತಾರೆ. ಇದು ಯಾವುದಕ್ಕೆ ಏನು ತಿಳಿಸ್ತದಪ್ಪ ಅಂದರೆ, 75 ಮತ್ತು 164ನೇ ವಿಧಿಗಳೇನಿದ್ದಾವೆ ಆ ಒಂದು ವಿಧಿಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರವನ್ನು ನಿರ್ಧರಿಸುತ್ತದೆ. ಅದೇ ರೀತಿಯಾಗಿ ಇದು ಒಂದು ಕೇಂದ್ರ ಮಂತ್ರಿಮಂಡಲ ಸದಸ್ಯರ ಸಂಖ್ಯೆಯನ್ನು ಸಹ ಲೋಕಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರಿರಬಾರ್ದು ಅಂತೇಳಿ ಈ ಒಂದು ತಿದ್ದುಪಡಿ ತಿಳಿಸ್ತದೆ. ಏನು ಈ ಒಂದು ಲೋಕಸಭೆಯಲ್ಲಿ ಒಂದು ಕೇಂದ್ರ ಮಂತ್ರಿಮಂಡಲ ಸದಸ್ಯರ ಸಂಖ್ಯೆ ಏನಿರ್ತದೆ, ಆ ಒಂದು ಕೇಂದ್ರ ಮಂತ್ರಿಮಂಡಲ ಸದಸ್ಯರ ಸಂಖ್ಯೆ ಲೋಕಸಭೆಯಲ್ಲಿ ಶೇಕಡ 15ರಷ್ಟು ಮೀರಿರಬಾರ್ದಂತೆ ಹೇಳ್ತದೆ. ನೋಡು, 15ರಷ್ಟು ಮೀರುವಂತಿಲ್ಲ ಅಂತೇಳಿ ಈ ಒಂದು 91ನೇ ವಿಧಿಯನ್ನು ತಿಳಿಸ್ತದೆ. ಅದೇ ರೀತಿಯಾಗಿ ಈ ಒಂದು ಏನು ರಾಜ್ಯ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ ವಿಧಾನಸಭೆ ಏನಿರ್ತದೆ ಆ ಒಂದು ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಶೇಕಡ 15 ಮೀರುವಂತಿಲ್ಲ ಅಂತೇಳಿ ಈ ಒಂದು ತಿಳಿಸ್ತದೆ. ಈ ಒಂದು ರಾಜ್ಯ ಮಂತ್ರಿಮಂಡಲವು ಸಹ ಮುಖ್ಯಮಂತ್ರಿಯನ್ನೊಳಗೊಂಡಂತೆ 12 ಮಂದಿಗಿಂತ ಕಡಿಮೆ ಸದಸ್ಯರನ್ನು ಈ ಒಂದು ಹೊಂದಿರಬಾರ್ದು ಅಂತೇಳಿ ಈ ಒಂದು 91ನೇ ತಿದ್ದುಪಡಿ ಹೇಳ್ತದೆ. ನೋಡುವುದು ನೀವು, 91ನೇ ತಿದ್ದುಪಡಿ ಏನಿದೆ ಇದು ಮುಖ್ಯಮಂತ್ರಿ ಮಂಡಲವನ್ನು ಒಳಗೊಂಡಂತೆ 12 ಮಂದಿ ಕಡಿಮೆ ಸದಸ್ಯರನ್ನು ಹೊಂದಿರಬಾರ್ದಂತೇಳಿ ಈ ಒಂದು 91ನೇ ತಿದ್ದುಪಡಿ ಹೇಳ್ತದೆ. ಹಾಗಾದರೆ 100ನೇ ತಿದ್ದುಪಡಿ ಏನು ಹೇಳ್ತದಪ್ಪ ಅಂದರೆ ನೋಡೋಣ. 100ನೇ ತಿದ್ದುಪಡಿ ಏನಿದೆ, ಈ ಒಂದು 100ನೇ ತಿದ್ದುಪಡಿ ಇದನ್ನು ನೋಡೋದಾದರೆ ಈ ಒಂದು 100ನೇ ತಿದ್ದುಪಡಿ ಇದೆ, ಇದು 2015ರಲ್ಲಿ ಈ ಒಂದು 100ನೇ ತಿದ್ದುಪಡಿಯನ್ನು ಮಾಡ್ತಾರೆ. 2015ರಲ್ಲಿ ಈ ಒಂದು 100ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಇದು ಈ ಒಂದು 100ನೇ ತಿದ್ದುಪಡಿ ಏನಪ್ಪ ಅಂದರೆ, ಇದನ್ನು 119ನೇ ತಿದ್ದುಪಡಿ ಮಸೂದೆಯು 2015ರಲ್ಲಿ ಮೇ 6 ಮತ್ತು 7ರಂದು ಸಂಸತ್ತಿನ ಉಭಯ ಸದನಗಳು ಏನಿರ್ತವೆ ಈ ಎರಡೂ ಉಭಯ ಸದನಗಳು ಸಹ ಒಪ್ಪಿಗೆ ಪಡೆದ ನಂತರ ಈ ಒಂದು ರಾಷ್ಟ್ರಾಧ್ಯಕ್ಷರು ಈ ಮಸೂದೆಗೆ 28 ಮೇರಂದು ಅನುಮೋದನೆ ನೀಡ್ತಾರೆ. ಈ ಒಂದು 100ನೇ ತಿದ್ದುಪಡಿ ಏನಿದೆ ಇದು 119ನೇ ತಿದ್ದುಪಡಿಯ ಮಸೂದೆಯ ಏನಿರ್ತದೆ ಆ ಒಂದು ಮಸೂದೆಯು 2015 ಮೇ 6 ಮತ್ತು 7ರಂದು ಇದು ಸಂಸತ್ತಿನ ಉಭಯ ಸದನಗಳಿಗೆ ಒಪ್ಪಿಗೆ ಪಡೆಯುತ್ತದೆ. ಉಭಯ ಸದನಗಳೇನಿರ್ತವೆ ಅಲ್ಲಿ ಉಭಯ ಸದನಗಳಲ್ಲಿ ಒಪ್ಪಿಗೆ ಪಡೆಯುತ್ತದೆ. ಇದು ಉಭಯ ಸದನಗಳಲ್ಲಿ ಒಪ್ಪಿಗೆ ಪಡೆಯುತ್ತದೆ. ನಂತರ ಇದು ಉಭಯ ಸದನಗಳಲ್ಲಿ ಒಪ್ಪಿಗೆ ಪಡೆದ ನಂತರ ರಾಷ್ಟ್ರಾಧ್ಯಕ್ಷರ ಮಸೂದೆಗೆ ಹೋಗ್ತದೆ. ಇದು ರಾಷ್ಟ್ರಾಧ್ಯಕ್ಷರ ಈ ಒಂದು ಮಸೂದೆಗೆ 28 ಮೇರಂದು ಅನುಮೋದನೆ ನೀಡ್ತಾರೆ. ರಾಷ್ಟ್ರಾಧ್ಯಕ್ಷರು ಏನಿರ್ತಾರೆ, ರಾಷ್ಟ್ರಪತಿಯವರು ಏನಿರ್ತಾರೆ, 28 ಮೇರಂದು ಅವರಿಗೆ ಆವಾಗ ಈ ಒಂದು ತಿದ್ದುಪಡಿಯನ್ನು ಅನುಮೋದನೆಯನ್ನು ನೀಡ್ತಾರೆ. ಇದರೊಂದಿಗೆ ಈ ಒಂದು ಏನು 100ನೇ ತಿದ್ದುಪಡಿ ಏನಿದೆ ಒಂದು 119ನೇ ತಿದ್ದುಪಡಿ ಇರುತ್ತದೆ. ಅದು 100ನೇ ತಿದ್ದುಪಡಿ ಕಾಯ್ದೆ ಆಗುತ್ತದೆ. ನೋಡ್ಬೋದು ನೀವು, 100ನೇ ತಿದ್ದುಪಡಿ ಒಂದು ಇದಾಗ್ತದೆ. ಇದು 119ನೇ ತಿದ್ದುಪಡಿ ಇರ್ತದೆ ಇದು, ಆದರೆ ಅದು 100ನೇ ತಿದ್ದುಪಡಿ ಕಾಯ್ದೆ ಆಗ್ತದೆ. ನೀವು ನೋಡ್ಬೋದು ಈ ಒಂದು ಈ ಕಾಯ್ದೆನೂ 1974ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಏನು ಲ್ಯಾಂಡ್ ಬೌಂಡ್ರಿ ಒಪ್ಪಂದ ಇರ್ತದೆ, ಆ ಒಂದು ಲ್ಯಾಂಡ್ ಬೌಂಡ್ರಿ ಒಪ್ಪಂದದ ಅನುಷ್ಠಾನವನ್ನು ಸಹ ತರಲು ಸಂವಿಧಾನದ ಮೊದಲನೇ ಅನುಸೂಚಿಯನ್ನು ತಿದ್ದುಪಡಿ ಈ ಒಂದು 100ನೇ ತಿದ್ದುಪಡಿ ಮೂಲಕ ಮಾಡಲಾಗ್ತದೆ. ಏನು 1974ರಲ್ಲಿ ಭಾರತ ಮತ್ತು ಏನು ಬಾಂಗ್ಲಾದೇಶ ಇರ್ತದೆ ಇದು
ಈ ಒಂದು ಎರಡೂ ದೇಶಗಳ ನಡುವೆ ಲ್ಯಾಂಡ್ ಬೌಂಡ್ರಿ ಅಂತ ಏನಿರ್ತದೆ ಆ ಒಂದು ಒಪ್ಪಂದ ಲ್ಯಾಂಡ್ ಬೌಂಡ್ರಿ ಏನು ಒಪ್ಪಂದ ಇರ್ತದೆ ಆ ಅನುಷ್ಠಾನಕ್ಕೆ ತರಲು ಸಂವಿಧಾನದ ಮೊದಲನೇ ಅನುಸೂಚಿಯನ್ನು ಸಹ ಇವರು ತಿದ್ದುಪಡಿ ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ಈ ಒಂದು ತಿದ್ದುಪಡಿ ಮಾಡ್ತಾರಲ್ಲ ಇದರಲ್ಲಿ ನೆಕ್ಸ್ಟ್ ಎರಡನೇ ಕ್ವಶನಲ್ಲಿ 100ನೇ ಒಂದು ತಿದ್ದುಪಡಿ ಆಯಿತು. ಇವಾಗ 93ನೇ ತಿದ್ದುಪಡಿ ಇದನ್ನು ನೋಡೋದಾದರೆ 93ನೇ ತಿದ್ದುಪಡಿ ನೋಡೋಣ. 93ನೇ ತಿದ್ದುಪಡಿ ಇದು ಯಾವುದ್ರ ಬಗ್ಗೆ ಹೇಳ್ತದಪ್ಪ ಅಂದರೆ 93ನೇ ತಿದ್ದುಪಡಿ ಇದು ಒಂದು ಈ ತಿದ್ದುಪಡಿ ಏನಿದೆ 2005ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗ್ತದೆ. 2005ರಲ್ಲಿ ಈ ಒಂದು 93ನೇ ತಿದ್ದುಪಡಿಯನ್ನು ಮಾಡಲಾಗ್ತದೆ. ಈ ಏನು ತಿದ್ದುಪಡಿ ಇದೆ ಈ ಒಂದು ಕಾಯ್ದೆ ಅನ್ವಯ ಸಂವಿಧಾನದ 15ನೇ ವಿಧಿ ಏನಿದೆ 15ನೇ ವಿಧಿಯಲ್ಲಿ 15ನೇ 5ರಲ್ಲಿ ಇದು ಈ ಒಂದು 5ನೇ ಒಂದು ವಿಧಿಯನ್ನು ಅಳವಡಿಸಲಾಯಿತು. 15ನೇ ವಿಧಿಯಲ್ಲಿ 15ರಲ್ಲಿ 5ನೇ ವಿಧಿ 5ನೇ ಒಂದು ವಿಧಿಯನ್ನು ಅಳವಡಿಸಲಾಗ್ತದೆ. 15ರಲ್ಲಿ 5ನೇ ಒಂದು ವಿಧಿಯನ್ನು ಅಳವಡಿಸಲಾಗ್ತದೆ. ಇದು ಏನು 15(5) ಇದೆ ಇದು ಖಾಸಗಿ ಅನುದಾನ ರಹಿತ ವಿದ್ಯಾಸಂಸ್ಥೆಗಳಲ್ಲಿ ಅಂದರೆ ಅಲ್ಪಸಂಖ್ಯಾತ ಸಂಸ್ಥೆಗಳನ್ನು ಹೊರತುಪಡಿಸಿ ನೋಡ್ಬೋದು ನೀವು ಖಾಸಗಿ ಅನುದಾನ ರಹಿತ ವಿದ್ಯಾಸಂಸ್ಥೆಗಳಲ್ಲಿ ಈ ಒಂದು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಒಂದು ಮಕ್ಕಳು ಇರ್ತಾರಲ್ಲ ಅಂಥವರಿಗೆ ಮೀಸಲಾತಿಯನ್ನು ನಿಯಮವನ್ನು ಜಾರಿಗೊಳಿಸುವಂತೆ ಈ ಒಂದು ಅವಕಾಶ ಮಾಡಿಕೊಡ್ತದೆ. ಈ 15ನೇ ವಿಧಿ 15ನೇ ವಿಧಿಯಲ್ಲಿ 5ನೇ ಏನು ವಿಧಿ ಇದೆ ಈ ಒಂದು ವಿಧಿಯನ್ವಯ ಖಾಸಗಿ ಅನುದಾನ ರಹಿತ ವಿದ್ಯಾಸಂಸ್ಥೆಗಳಲ್ಲಿ ಅಥವಾ ಮತ್ತು ಏನು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು ಮತ್ತು ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಏನಿರ್ತವೆ ಅಂತಹವರ ಮಕ್ಕಳಿಗೆ ಮೀಸಲಾತಿಯನ್ನು ಅಂತಹ ಮಕ್ಕಳ ಒಂದು ನಿಯಮವನ್ನು ಜಾರಿಗೊಳಿಸುವ ಅವಕಾಶವನ್ನು ಈ ಒಂದು ವಿಧಿ ಮಾಡಿಕೊಡ್ತದೆ. ಇನ್ನು 98ನೇ ವಿಧಿ ನೋಡೋದಾದರೆ 98ನೇ ವಿಧಿ ಇದು 2012ರಲ್ಲಿ ಈ ಒಂದು 98ನೇ ಇದು ತಿದ್ದುಪಡಿ ವಿಧಿ ಅಲ್ಲ ಈ 98ನೇ ತಿದ್ದುಪಡಿ ಏನಿದೆ 2012ರಲ್ಲಿ ಈ ಒಂದು 98ನೇ ತಿದ್ದುಪಡಿಯನ್ನು ಮಾಡ್ತಾರೆ. 2012ರಲ್ಲಿ ಈ ಒಂದು 98ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಈ ಒಂದು ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಈ ಒಂದು 371(J) ನೋಡಿರ್ಬೋದು ನೀವು 371(J) ಈ ಒಂದು ವಿಧಿಯನ್ನು ಇದು ಸೇರಿಸ್ತಾರೆ. ಈ 98ನೇ ತಿದ್ದುಪಡಿ ಮೂಲಕ 2012ರಲ್ಲಿ 371(J) ಅನ್ನು ವಿಧಿಯನ್ನು ಸೇರಿಸ್ತಾರೆ. ಮತ್ತು ಅದೇ ರೀತಿಯಾಗಿ ಈ ಒಂದು ತಿದ್ದುಪಡಿ ಏನಿದೆ ಈ ಕಾಯ್ದೆ ಹೈದರಾಬಾದ್ ಕರ್ನಾಟಕದ ಏನು 7 ಜಿಲ್ಲೆಗಳಿದ್ದಾವೆ 6 ಜಿಲ್ಲೆಗಳಿದ್ದು ಮೊದಲು ಇವಾಗ ಒಂದು ಜಿಲ್ಲೆಯನ್ನು ಸೇರಿಸಿದ್ದಾರೆ. ಅದು ವಿಜಯನಗರ ಜಿಲ್ಲೆ ಅಂತೇಳಿ ಒಟ್ಟು 7 ಜಿಲ್ಲೆಗಳಾಗಿದ್ದಾವೆ. ಆ 7 ಜಿಲ್ಲೆಗಳಾದ ಏನು ಬೀದರ್, ಗುಲ್ಬರ್ಗ ಮತ್ತು ಕೊಪ್ಪಳ, ಯಾದಗಿರಿ, ರಾಯಚೂರು ಮತ್ತು ಬಳ್ಳಾರಿ, ವಿಜಯನಗರ ಜಿಲ್ಲೆ ಏನು ಎಲ್ಲ ಜಿಲ್ಲೆಗಳಿದ್ದಾವೆ 371(J) ಇದರಲ್ಲಿ ಸಂಬಂಧಪಡ್ತವೆ. 371(J) ವಿಧಿಯಲ್ಲಿ ಈ ಒಂದು ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾವೆ. ಏನು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಂತ ಏನು ಹೇಳ್ತೀವಿ ಈ ಒಂದು ಎಲ್ಲ ಜಿಲ್ಲೆಗಳು ಅಂದರೆ 7 ಜಿಲ್ಲೆಗಳು ಈ 371(J) ಇದಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿ ಈ ಒಂದು ವಿಧಿಯಲ್ಲಿ ಅಳವಡಿಸಲಾಗಿದೆ. ಮತ್ತು ನೆಕ್ಸ್ಟ್ 3ನೇ ಕ್ವಶನ್ ನೋಡೋದಾದರೆ ನೀವು 3ನೇ ಕ್ವಶನ್ ಇಲ್ಲಿ ನೋಡ್ಬೋದು. ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವ ವಿಧಿ ಯಾವುದಂತಿದೆ ನೋಡಿ. ಆಪ್ಷನ್ 1 163, ಆಪ್ಷನ್ 2 157, ಆಪ್ಷನ್ 3 160, ಆಪ್ಷನ್ 4 165 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 165, ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂದರೆ 165ನೇ ವಿಧಿ ಈ ಒಂದು ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸ್ತದೆ. ಹಾಗಾದರೆ 163 ಈ ಒಂದು ವಿಧಿ ಯಾರ ಬಗ್ಗೆ ತಿಳಿಸ್ತದೆ? ಈ ಒಂದು 163 ಈ ಒಂದು ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸ್ತದೆ. ಇಲ್ಲಿ 163ನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ತದಪ್ಪ ಅಂದರೆ ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡುವ ಮಂತ್ರಿಮಂಡಲದ ಬಗ್ಗೆ ತಿಳಿಸ್ತದೆ. ಈ 163ನೇ ವಿಧಿ ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡುವ ಮಂತ್ರಿಮಂಡಲದ ಬಗ್ಗೆ ತಿಳಿಸ್ತದೆ. ಹಾಗಾದರೆ 157ನೇ ವಿಧಿ ಏನು ತಿಳಿಸ್ತದಪ್ಪ ಅಂದರೆ ಇದು ರಾಜ್ಯಪಾಲರ ಹುದ್ದೆಗೆ ಇರಬೇಕಾದ ಅರ್ಹತೆಗಳು. ರಾಜ್ಯಪಾಲರ
ಒಂದು ಹುದ್ದೆಗೆ ರಾಜ್ಯಪಾಲರ ಹುದ್ದೆಗೆ ಏನು ಇರಬೇಕಾದ ಅರ್ಹತೆ ಬಗ್ಗೆ ತಿಳಿಸ್ತದೆ. ಅರ್ಹತೆ ಬಗ್ಗೆ ತಿಳಿಸ್ತದೆ. ಹಾಗಾದರೆ 161ನೇ ವಿಧಿ ಏನು ತಿಳಿಸ್ತದಪ್ಪ ಅಂದರೆ 161ನೇ ವಿಧಿ ನೋಡ್ಬೋದು ನೀವು. ಇಲ್ಲಿ ಇದು ತುರ್ತು ಸಂದರ್ಭಗಳಲ್ಲಿ ರಾಜ್ಯಪಾಲರ ಒಂದು ಕರ್ತವ್ಯಗಳ ನಿರ್ವಹಣೆ ಬಗ್ಗೆ ತಿಳಿಸ್ತದೆ. ರಾಜ್ಯಪಾಲರ ಒಂದು ಅವಧಿಯಲ್ಲಿ ಏನು ಸಂದರ್ಭಗಳಲ್ಲಿ ಅವರ ಒಂದು ಕರ್ತವ್ಯಗಳ ನಿರ್ವಹಣೆ ಬಗ್ಗೆ ತಿಳಿಸ್ತದೆ. ರಾಜ್ಯಪಾಲರ ಒಂದು ತುರ್ತು ಸಂದರ್ಭಗಳಲ್ಲಿ ಕರ್ತವ್ಯಗಳ ಬಗ್ಗೆ ತಿಳಿಸ್ತದೆ. ಕರ್ತವ್ಯಗಳ ಬಗ್ಗೆ ತಿಳಿಸ್ತದೆ. ಇನ್ನು ಇದು 4ನೇ ಪ್ರಶ್ನೆ ನೋಡೋದಾದರೆ ಈ ಒಂದು 4ನೇ ಪ್ರಶ್ನೆ ಪೌರರಿಗೆ ಏಕರೂಪ ನಾಗರಿಕ ಒಂದು ಸಂಹಿತೆಯ ಬಗ್ಗೆ ತಿಳಿಸುವ ವಿಧಿ ಯಾವುದಂತಿದೆ. ಪೌರರಿಗೆ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ತಿಳಿಸುವ ವಿಧಿ ಯಾವುದಂತಿದೆ. ಆಪ್ಷನ್ 1 39, ಆಪ್ಷನ್ 2 44, ಆಪ್ಷನ್ 3 51, ಆಪ್ಷನ್ 4 49 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 44 ಸರಿ ಉತ್ತರ ಆಗ್ತದೆ. ಈ 44ನೇ ವಿಧಿ ಏನಿದೆ ಪೌರರಿಗೆ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ತಿಳಿಸ್ತದೆ. ಹಾಗಾದರೆ ಇಲ್ಲಿ 39ನೇ ವಿಧಿ ಇದೆ. ಈ ಒಂದು 39ನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ತದಪ್ಪ ಅಂದರೆ ರಾಜ್ಯವು ಪಾಲಿಸಬೇಕಾದ ಕೆಲವು ತತ್ವಗಳ ಬಗ್ಗೆ ತಿಳಿಸ್ತದೆ. ರಾಜ್ಯವು ಪಾಲಿಸಬೇಕಾದ ಕೆಲವು ತತ್ವಗಳ ಬಗ್ಗೆ ತಿಳಿಸ್ತದೆ. ತತ್ವಗಳು ರಾಜ್ಯವು ಪಾಲಿಸಬೇಕಾದ ಕೆಲವು ತತ್ವಗಳ ಬಗ್ಗೆ ತಿಳಿಸ್ತದೆ. 44ನೇ ವಿಧಿ ಅಂತೂ ಪೌರರಿಗೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸ್ತದೆ. ಇನ್ನು 39 ರಾಜ್ಯ ಪಾಲಿಸಬೇಕಾದ ಒಂದು ಕೆಲವು ತತ್ವಗಳ ಬಗ್ಗೆ ತಿಳಿಸ್ತದೆ. ಇನ್ನು 51ನೇ ವಿಧಿ ಇದೆ. ಇಲ್ಲಿ ಈ ಒಂದು 51ನೇ ವಿಧಿ ಏನಿದೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಪ್ರೋತ್ಸಾಹ ನೀಡುತ್ತದೆ. ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ನೀಡುತ್ತದೆ. ಅದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತದೆ. ಇದು ಶಾಂತಿ ಮತ್ತು ಭದ್ರತೆಗೆ ಪ್ರೋತ್ಸಾಹ ನೀಡುತ್ತದೆ. ಇನ್ನು 49ನೇ ವಿಧಿ ಇದು ಏನಿದೆ ಇದು ರಾಷ್ಟ್ರೀಯ ಸ್ಮಾರಕಗಳು ಮತ್ತು ಸ್ಥಳಗಳೇನಿರ್ತವೆ ಅಂತಹ ಸ್ಥಳಗಳನ್ನು ಅಥವಾ ವಸ್ತುಗಳನ್ನು ಸಂರಕ್ಷಣೆ ಮಾಡುವುದರ ಬಗ್ಗೆ ತಿಳಿಸ್ತದೆ. ಇದು ರಾಷ್ಟ್ರೀಯ ಸ್ಮಾರಕಗಳು ಮತ್ತು ಈ ಒಂದು ಸ್ಥಳಗಳು ಮತ್ತು ವಸ್ತುಗಳು ಇವುಗಳನ್ನು ಸಂರಕ್ಷಣೆ ಮಾಡುವುದರ ಬಗ್ಗೆ ತಿಳಿಸ್ತದೆ. 49ನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ತದಪ್ಪ ಅಂದರೆ ಇದು ಒಂದು ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ಬಗ್ಗೆ ಇವುಗಳನ್ನು ಕಾಪಾಡಿಕೊಳ್ಳೋದ್ರ ಬಗ್ಗೆ, ಸಂರಕ್ಷಣೆ ಮಾಡೋದ್ರ ಬಗ್ಗೆ ಈ 49ನೇ ವಿಧಿ ತಿಳಿಸ್ತದೆ. ಈ ಒಂದು 4ನೇ ಪೌರರಿಗೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂದರೆ 44. ಇನ್ನು ರಾಜ್ಯ ಪಾಲಿಸಬೇಕಾದ ತತ್ವಗಳ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂದರೆ 39. ಇನ್ನು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಪ್ರೋತ್ಸಾಹ ನೀಡುವುದರ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂದರೆ 51. ಇನ್ನು 49ನೇ ವಿಧಿ ರಾಷ್ಟ್ರೀಯ ಸ್ಮಾರಕಗಳು ಮತ್ತು ಸ್ಥಳಗಳ ಬಗ್ಗೆ ಮತ್ತು ವಸ್ತುಗಳನ್ನು ಸಂರಕ್ಷಣೆಯ ಬಗ್ಗೆ ತಿಳಿಸುವ ಒಂದು ವಿಧಿ ಯಾವುದಪ್ಪ ಅಂದರೆ 49. ಇನ್ನು 5ನೇ ಪ್ರಶ್ನೆ ನೋಡೋದಾದರೆ ಇಲ್ಲಿ ಹಿಂದಿ ಭಾಷೆಯ ಅಭಿವೃದ್ಧಿಯ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತ ಕೇಳಿದರೆ ನೋಡೋದು ನೀವು. ಹಿಂದಿ ಭಾಷೆಯ ಅಭಿವೃದ್ಧಿಯ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ 1 352, ಆಪ್ಷನ್ 2 345, ಆಪ್ಷನ್ 3 353, ಆಪ್ಷನ್ 4 351 ಅಂತಿದೆ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 351 ಸರಿ ಉತ್ತರ ಆಗ್ತದೆ. ನೋಡಿ, 351ನೇ ವಿಧಿ ಹಿಂದಿ ಭಾಷೆಯ ಅಭಿವೃದ್ಧಿ ಬಗ್ಗೆ ತಿಳಿಸ್ತದೆ. ಇದು 351ನೇ ವಿಧಿ ಆಯಿತು. ಹಾಗಾದರೆ 352ನೇ ವಿಧಿ ಏನು ಹೇಳ್ತದಪ್ಪ ಅಂದರೆ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯ ಬಗ್ಗೆ ತಿಳಿಸ್ತದೆ. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ ಬಗ್ಗೆ ತಿಳಿಸ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಬಗ್ಗೆ ತಿಳಿಸ್ತದೆ. ಈ ಒಂದು ತುರ್ತು ಪರಿಸ್ಥಿತಿ ಏನಿದೆ ಮುಂದಿನ ಕ್ಲಾಸ್ನಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೇನೆ. ಇನ್ನು 345ನೇ ವಿಧಿ ಏನು ತಿಳಿಸ್ತದಪ್ಪ ಅಂದರೆ ಇದು 345ನೇ ವಿಧಿ. 345ನೇ ವಿಧಿ ಏನಪ್ಪ ಅಂದರೆ ಈ ಒಂದು ರಾಜ್ಯದ ಆಡಳಿತ ಭಾಷೆಯ ಬಗ್ಗೆ ತಿಳಿಸ್ತದೆ. ಇದು 345ನೇ ವಿಧಿ ಏನು ಹೇಳ್ತದಪ್ಪ ಅಂದರೆ ರಾಜ್ಯದ ಒಂದು ಆಡಳಿತ ಭಾಷೆ ಏನಿದೆ ಆ ಒಂದು ಭಾಷೆಯ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂದರೆ 345ನೇ ವಿಧಿ. ರಾಜ್ಯದ ಆಡಳಿತ ಭಾಷೆಯ ಬಗ್ಗೆ ತಿಳಿಸ್ತದೆ. ಆಡಳಿತ ಭಾಷೆಯ ಬಗ್ಗೆ ತಿಳಿಸ್ತದೆ. ಇನ್ನು ಈ ಒಂದು 353ನೇ ವಿಧಿ ಇದೆ. ಇಲ್ಲಿ 353ನೇ ವಿಧಿ. ಈ ಒಂದು 353ನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ತದಪ್ಪ ಅಂದರೆ ಇದು
ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಒಂದು ಪರಿಣಾಮದ ಬಗ್ಗೆ ತಿಳಿಸ್ತದೆ. ಈ ಒಂದು ಏನು 352ನೇ ವಿಧಿ ಇದೆ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ ಬಗ್ಗೆ ತಿಳಿಸಿದರೆ 353ನೇ ವಿಧಿ ಏನಿದೆ ಇದು ರಾಷ್ಟ್ರೀಯ ಒಂದು ಘೋಷಣೆ ಮಾಡಿರ್ತಾರಲ್ಲ ತುರ್ತು ಪರಿಸ್ಥಿತಿ, ಆ ಒಂದು ಪರಿಸ್ಥಿತಿಯ ಪರಿಣಾಮದ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂದರೆ 353ನೇ ವಿಧಿ. ತುರ್ತು ಪರಿಸ್ಥಿತಿಯ ಪರಿಣಾಮದ ಬಗ್ಗೆ ತಿಳಿಸ್ತದೆ. ನೋಡಿ 352ನೇ ವಿಧಿ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ ಬಗ್ಗೆ ತಿಳಿಸಿದರೆ 353ನೇ ವಿಧಿ ಇದು ಆ ಒಂದು ಘೋಷಣೆಯ ಪರಿಣಾಮದ ಬಗ್ಗೆ ತಿಳಿಸ್ತದೆ. ಇದು 351ನೇ ವಿಧಿ. ಇನ್ನು 6ನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಈ ಒಂದು 6ನೇ ಒಂದು ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಯಾರಂತ ಇದೆ. ನೋಡು ನೀವು, ರಾಜಕೀಯ ಜಾತಕ ಎಂದು ಕರೆದವರು ಯಾರು? ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಯಾರಪ್ಪ ಅಂದರೆ ಆಪ್ಷನ್ ಎ, ಆಪ್ಷನ್ 1 ಹಿದಾಯತ್ ಉಲ್ಲಾ ಖಾನ್, ಆಪ್ಷನ್ 2 KM ಮುನ್ಸಿ, ಆಪ್ಷನ್ 3 NA ಪಾಲ್ಕ್ವಾಲ್, ಆಪ್ಷನ್ 4 ಠಾಕೂರ್ ದಾಸ್ ಅಂತಿದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ KM ಮುನ್ಸಿ ಅವರು ರಾಜಕೀಯ ಜಾತಕ ಅಂತೇಳಿ ಕರೀತಾರೆ. ಹಾಗಾದರೆ ಹಿದಾಯತ್ ಉಲ್ಲಾ ಖಾನ್ ಇವರು ಸಂವಿಧಾನದ ಒಂದು ಏನು ಇದೆ ಈ ಒಂದು ಪ್ರಸ್ತಾವನೆ ಇದೆ, ಇವರು ಏನಂತೇಳಿ ಕರಿತಾರಪ್ಪ ಅಂದರೆ ಹಿದಾಯತ್ ಉಲ್ಲಾ ಖಾನ್ ಇವರು ಒಂದು ಸಂವಿಧಾನದ ಆತ್ಮ ಅಂತೇಳಿ ಕರೀತಾರೆ. ನೋಡ್ಬೋದು ನೀವು, ಸಂವಿಧಾನದ ಪ್ರಸ್ತಾವನೆಯನ್ನು ಹಿದಾಯತ್ ಉಲ್ಲಾ ಖಾನ್ ಅವರು ಆತ್ಮ ಅಂತೇಳಿ ಕರೆಯುತ್ತಾರೆ. ಇನ್ನು ಈ ಒಂದು ನೆಕ್ಸ್ಟ್ ಯಾರು? NA ಪಾಲ್ಕ್ವಾಲ್ ಇದ್ದಾರೆ. ಇವರು ಈ ಒಂದು ಸಂವಿಧಾನದ ಗುರುತಿನ ಚೀಟಿ ಅಂತೇಳಿ ಕರೀತಾರೆ. ಗುರುತಿನ ಚೀಟಿ ಅಂತೇಳಿ ಇವರು ಕರೀತಾರೆ, ಗುರುತಿನ ಚೀಟಿ. ಇನ್ನು ಠಾಕೂರ್ ದಾಸ್ ಅವರು ಏನಂತೇಳಿ ಕರಿತಾರಪ್ಪ ಅಂದರೆ ಇವರು ಠಾಕೂರ್ ದಾಸ್ ಅವರು ಸಂವಿಧಾನದ ಹೃದಯ ಹಾಗೂ ಒಡೆಯವಿದ್ದಂತೆ ಅಂತೇಳಿ ಠಾಕೂರ್ ದಾಸ್ ಅವರು ಹೇಳ್ತಾರೆ. ಸಂವಿಧಾನದ ಹೃದಯ ಹಾಗೂ ಒಡೆಯವಿದ್ದಂತೆ ಅಂತೇಳಿ ಇವರು ಠಾಕೂರ್ ದಾಸ್ ಅವರು ಹೇಳ್ತಾರೆ, ಒಡವೆ. ಇನ್ನು ಜವಾಹರ್ಲಾಲ್ ನೆಹರು ಅವರು ಬರ್ತಾರೆ. ಅವರು ಸಹ ಸಂವಿಧಾನದ ಒಂದು ಪ್ರಸ್ತಾವನೆಯನ್ನು ಸಹ ದೇಹವನ್ನು ಹೇಳ್ತಾರೆ. ಇವರು ಪ್ರಸ್ತಾವನೆಯು ನಮ್ಮ ಸಂವಿಧಾನದ ನಿರ್ಮಾತೃಗಳ ಒಂದು ಮನಸ್ಸಿನ ಕಪಾಟಿನ ಬೀಗವನ್ನು ತೆಗೆಯುವ ಕಿಲಿ ಇದ್ದಂತೆ ಅಂತೇಳಿ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಇನ್ನು 7ನೇ ಪ್ರಶ್ನೆಯನ್ನು ನೋಡೋದಾದರೆ ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದವರು ಯಾರಂತಿದೆ. ನೋಡ್ಬೋದು ನೀವು, ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿಯನ್ನು ಅಲಂಕರಿಸಿದವರು ಯಾರು? ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸರಿ ಉತ್ತರ ಆಗ್ತದೆ. ಹಾಗಾದರೆ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಹುದ್ದೆಯನ್ನು ಸ್ವೀಕರಿಸಿದವರು ಯಾರು? ಹುದ್ದೆಯನ್ನು ಅಲಂಕರಿಸಿದವರು ಯಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅವರು ಮೊಟ್ಟ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಹುದ್ದೆಯನ್ನು ಏರ್ತಾರೆ. ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಿ ಒಂದು ಸೀಟ್ ಅಲಂಕರಿಸ್ತಾರೆ. ಹಾಗಾದರೆ ಭಾರತದ 2ನೇ ಪ್ರಧಾನಮಂತ್ರಿ ಯಾರು? ಭಾರತದ 2ನೇ ಪ್ರಧಾನಮಂತ್ರಿ ಯಾರು? ಕಾಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಈ ಒಂದು ಜವಾಹರ್ಲಾಲ್ ನೆಹರು ಇದ್ದಾರೆ. ಅವರು ಸೆಪ್ಟೆಂಬರ್ 2, 1946ರಿಂದ ಮೇ 27, 1964ರವರೆಗೆ ಇವರೊಂದು ಒಂದು ಅಧಿಕಾರ ಅವಧಿಯಾಗಿರ್ತದೆ. ಜವಾಹರ್ಲಾಲ್ ನೆಹರು ಏನಿದ್ದಾರೆ ಇವರು ಭಾರತದ ಒಂದು ಪ್ರಧಾನಮಂತ್ರಿ, ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಸೀಟನ್ನು ಅಲಂಕರಿಸ್ತಾರೆ. ಇವರ ಒಂದು ಅಧಿಕಾರಾವಧಿ 1946ರಿಂದ 1964ರವರೆಗೆ ಇವರ ಒಂದು ಕಾಲಾವಧಿಯಾಗಿರ್ತದೆ. ಈ ನಂತರ 2ನೇ ಪ್ರಧಾನಮಂತ್ರಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕ್ಟೋಬರ್ 2ರಂದು ಜನಿಸ್ತಾರೆ. ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಇವರ ಒಂದು ಘೋಷವಾಕ್ಯ ಆಗಿರ್ತದೆ. ಇನ್ನು ನೆಕ್ಸ್ಟ್ 3ನೇ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ಇವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬರ್ತಾರೆ. ಅದೇ ರೀತಿಯಾಗಿ ಇನ್ನು ರಾಧಾಕೃಷ್ಣನ್ ಅವರು ಏನಿದ್ದಾರೆ ಭಾರತದ ಮೊದಲ ಉಪರಾಷ್ಟ್ರಪತಿ ಆಗಿರ್ತಾರೆ. ನೀವು ನೋಡ್ಬೋದು, ಭಾರತದ ಮೊದಲ ಉಪರಾಷ್ಟ್ರಪತಿ ಆಗಿರ್ತಾರೆ. ಭಾರತದ ಮೊದಲ ಉಪರಾಷ್ಟ್ರಪತಿ ಆಗಿರ್ತಾರೆ. ಅಂದರೆ 1952ರಿಂದ 1956
1952ರಿಂದ 1962ರವರೆಗೆ ಇವರ ಒಂದು ಅಧಿಕಾರಾವಧಿ ಆಗಿರ್ತದೆ. ನಂತರ ಮೇ 13, 1962ರಿಂದಲೇ ಭಾರತದ 2ನೇ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ರಾಧಾಕೃಷ್ಣನ್ ಅವರು ಭಾರತದ 2ನೇ ರಾಷ್ಟ್ರಪತಿಯಾಗಿ ಸಹ ಆಯ್ಕೆ ಆಗ್ತಾರೆ. ಇನ್ನು ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ನೋಡ್ಬೋದು ನೀವು, ರಾಜೇಂದ್ರ ಪ್ರಸಾದ್ ಅವರು ಇವರು ಸಹ ಭಾರತದ ಮೊದಲ ಒಂದು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದವರು. ಇವರು ಮೇ 12ರಿಂದ 1952ರಿಂದ ಮೇ 12, 1962ರವರೆಗೆ ಇವರ ಒಂದು ಕಾಲಾವಧಿ ಆಗಿರ್ತದೆ. ಇನ್ನು 8ನೇ ಪ್ರಶ್ನೆ ನೋಡೋದಾದರೆ, ಹೈಕೋರ್ಟ್ಗಳ ರಚನೆಯ ಬಗ್ಗೆ ತಿಳಿಸುವ ವಿಧಿ ಯಾವುದಂತಿದೆ. ನೋಡ್ಬೋದು ನೀವು, ಹೈಕೋರ್ಟ್ಗಳ ರಚನೆಯ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂದರೆ ಆಪ್ಷನ್ 3 216 ಈ ಒಂದು ಹೈಕೋರ್ಟ್ಗಳ ರಚನೆಯ ಬಗ್ಗೆ ತಿಳಿಸ್ತದೆ. ಇನ್ನು ಇಲ್ಲಿ 223ನೇ ವಿಧಿ ಇದೆ. ಈ ಒಂದು 223ನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ತದಪ್ಪ ಅಂದರೆ ಹಂಗಾಮಿ ಮುಖ್ಯ ನ್ಯಾಯಾಧೀಶರ ಒಂದು ನೇಮಕಾತಿಯ ಬಗ್ಗೆ ತಿಳಿಸ್ತದೆ. ಹಂಗಾಮಿ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಈ ಒಂದು 223ನೇ ವಿಧಿ ತಿಳಿಸ್ತದೆ. ಹಂಗಾಮಿ ಮುಖ್ಯ ನ್ಯಾಯಾಧೀಶರ ಬಗ್ಗೆ ತಿಳಿಸ್ತದೆ. ಹಾಗಾದರೆ ಇಲ್ಲಿ 219ನೇ ವಿಧಿ ಇದೆ. ಇದು ಯಾವುದ್ರ ಬಗ್ಗೆ ತಿಳಿಸ್ತದೆ? ಇದು ಹೈಕೋರ್ಟ್ನ ಒಂದು ನ್ಯಾಯಾಧೀಶರ ಪ್ರಮಾಣ ವಚನ ಸ್ವೀಕಾರ ಬಗ್ಗೆ ತಿಳಿಸ್ತದೆ. ಹೈಕೋರ್ಟ್ನ ಏನು ಇವ್ರಿರ್ತಾರೆ, ನ್ಯಾಯಾಧೀಶರಿರ್ತಾರೆ, ಅವರ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ, ಅದರ ಬಗ್ಗೆ ತಿಳಿಸ್ತದೆ. ಇನ್ನು 221ನೇ ವಿಧಿ ಇದೆ. ಇಲ್ಲಿ 221ನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ತದಪ್ಪ ಅಂದರೆ ಈ ಒಂದು ನ್ಯಾಯಾಧೀಶರ ಏನಿರ್ತಾರೆ ಅವರ ಒಂದು ವೇತನ, ಅದರ ಬಗ್ಗೆ ತಿಳಿಸ್ತದೆ. ನ್ಯಾಯಾಧೀಶರ ಒಂದು ವೇತನ ಏನಿದೆ ಆ ಒಂದು ವೇತನ ಆಗಿರ್ಬೋದು, ಇತರ ಎಲ್ಲ ವಿಷಯಗಳ ಬಗ್ಗೆ ಈ ಒಂದು ನ್ಯಾಯಾಧೀಶರ ಬಗ್ಗೆ ತಿಳಿಸ್ತದೆ. ಇದು 221ನೇ ವಿಧಿ. ಇನ್ನು 9ನೇ ಪ್ರಶ್ನೆ, ಅರಣ್ಯ ಮತ್ತು ಶಿಕ್ಷಣ ಪ್ರಸ್ತುತ ಯಾವ ಪಟ್ಟಿಯಲ್ಲಿವೆ? ನೀವು ನೋಡ್ಬೋದು, ಅರಣ್ಯ ಮತ್ತು ಶಿಕ್ಷಣ ಇದು ಯಾವ ಪಟ್ಟಿಯಲ್ಲಿವೆ? ನೋಡ್ಬೋದು ನೀವು, ಅರಣ್ಯ ಮತ್ತು ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಇವೆ. ಈ ಒಂದು ಪಟ್ಟಿಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ಮಾಡಿದ್ದೇನೆ, ಆ ಒಂದು ವಿಡಿಯೋವನ್ನು ಸಹ ನೀವು ವೀಕ್ಷಣೆ ಮಾಡ್ಬೋದು. ಅದೇ ರೀತಿಯಾಗಿ ಇನ್ನು ಈ ಅರಣ್ಯ ಏನು ಪಟ್ಟಿಗಳ ಪಟ್ಟಿಗಳಿದ್ದಾವೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಇನ್ನು 10ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುವ ವಿಧಿ ಯಾವುದು? ನೋಡ್ಬೋದು ನೀವು, ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುವ ವಿಧಿ ಯಾವುದಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 2 51A ಇದು ಸರಿ ಉತ್ತರ ಆಗ್ತದೆ. ಹಾಗಾದರೆ ಇಲ್ಲಿ 21A ಇದೆ. ಇದು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತದೆ? ಇದು ಶಿಕ್ಷಣ ಒಂದು ಮೂಲಭೂತ ಹಕ್ಕಿನ ಬಗ್ಗೆ ತಿಳಿಸುತ್ತದೆ. ಅಂದರೆ 6ರಿಂದ 14 ವರ್ಷದ ಮಕ್ಕಳು ಏನಿರ್ತಾರೆ ಅವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕಂತೇಳಿ ಇದರ ಬಗ್ಗೆ 21A ಇದು ಈ ಒಂದು ಇದರ ಬಗ್ಗೆ ತಿಳಿಸ್ತದೆ. ಶಿಕ್ಷಣದ ಮೂಲಭೂತದ ಬಗ್ಗೆ ತಿಳಿಸ್ತದೆ ಇದು. ಹಾಗಾದರೆ ಇಲ್ಲಿ 2ನೇ ವಿಧಿ ಇದೆ. ಇದು ಯಾವುದ್ರ ಬಗ್ಗೆ ತಿಳಿಸ್ತದೆ? ಇದು ಹೊಸ ರಾಜ್ಯಗಳ ಸೇರ್ಪಡೆಯ ಬಗ್ಗೆ ತಿಳಿಸ್ತದೆ. ಹೊಸ ರಾಜ್ಯಗಳ ಒಂದು ಸೇರ್ಪಡೆಯ ಬಗ್ಗೆ ಅಥವಾ ಒಂದು ಸ್ಥಾಪನೆಯ ಬಗ್ಗೆ ತಿಳಿಸ್ತದೆ. ಸೇರ್ಪಡೆ ಅಥವಾ ಸ್ಥಾಪನೆ ಬಗ್ಗೆ ತಿಳಿಸ್ತದೆ. ಇನ್ನು 44ನೇ ವಿಧಿ ಇದೆ. ಇಲ್ಲಿ ಇದು ಯಾವುದ್ರ ಬಗ್ಗೆ ತಿಳಿಸ್ತದೆ? ಇದು ಆವಾಗಲೇ ಒಂದು ಇದು ಕ್ವಶನಲ್ಲಿ ಇದನ್ನು ರಿಪೀಟ್ ಮಾಡಿದ್ದೇವೆ, ನೋಡ್ಬೋದು ನೀವು. 44ನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ತದೆ? ಇದು 4ನೇ ಕ್ವಶನಲ್ಲಿ ಇದನ್ನು ರಿಪೀಟ್ ಮಾಡಿದ್ದೇವೆ. 4ನೇ ಕ್ವಶನಲ್ಲಿದೆ ಇದು ಪೌರರಿಗೆ ಒಂದು ಏಕರೂಪ ನಾಗರಿಕ ಸಮಿತಿಯ ಬಗ್ಗೆ ತಿಳಿಸ್ತದೆ. ಪೌರರಿಗೆ ಏಕರೂಪ ನಾಗರಿಕ ಒಂದು ಸಮಿತಿಯ ಬಗ್ಗೆ ತಿಳಿಸ್ತದೆ. ಪೌರರಿಗೆ ಏಕರೂಪ ನಾಗರಿಕ ಬಗ್ಗೆ ತಿಳಿಸ್ತದೆ. ಇವತ್ತಿನ ಒಂದು ಈ ಅವಧಿಯಲ್ಲಿ 10 ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಈ ಒಂದು ಇನ್ನೂ ಹಲವಾರು ನಾವು ಪ್ರಶ್ನೋತ್ತರಗಳನ್ನು ಸಂವಿಧಾನದ ಬಗ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಬೇರೆ ಬೇರೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಲಾದ ಪ್ರಶ್ನೋತ್ತರಗಳನ್ನು ಸಹ ನಾವು ಚರ್ಚೆ ಮಾಡೋಣ. ನೀವು ಈ ಒಂದು ಏನು ಅವಧಿಯಲ್ಲಿ ಕೆಲವೊಂದು ಹೇಳುವಾಗ ತಪ್ಪುಗಳಾಗಿದ್ದಾವೆ, ಏನಾದರೂ ಬದಲಾವಣೆಯನ್ನು ನಾವು ಮಾಡ್ಕೊಳ್ಬೇಕಾಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನಾದರೂ ನಾನು ಬದಲಾವಣೆ ಮಾಡ್ಕೊಳ್ಬೇಕಪ್ಪ ಅಂದರೆ ಇನ್ನು ಈ ಥರ ಸಜೆಷನ್ ಕೊಡಿ. ಮತ್ತು ಅದೇ ರೀತಿಯಾಗಿ ನಮ್ಮ ಎಜು ಮಂಜರಿ ಯೂಟ್ಯೂಬ್ ಚಾನಲ್ ಏನಿದೆ, ಎಜು ಮಂಜರಿ ಏನು ಯೂಟ್ಯೂಬ್ ಚಾನಲ್ ಇದೆ, ಇದಕ್ಕೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಈ ಒಂದು
ವಿಡಿಯೋಗಳು ನಿಮಗೆ ಬರಬೇಕಂದ್ರೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇನ್ನೂ 10 ಪ್ರಶ್ನೋತ್ತರಗಳನ್ನು ವಿವರಣೆ ಸಹಿತ ಏನು ಅತಿ ಹೆಚ್ಚು ಬಾರಿ ಕೇಳಾದ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.